ಬೆಳಗಾವಿ ಜಿಲ್ಲೆ ಈಗಾಗಲೇ ಹೇಳಿದ ರೀತಿಯೊಳಗಡೆ 55 ಲಕ್ಷ ಜನನ ಹೊಂದಿರತಕ್ಕಂಥದ್ದು, 13,500 ಕಿಲೋಮೀಟರ್ನ ವಿಸ್ತೀರ್ಣವನ್ನು ಹೊಂದಿರತಕ್ಕಂಥದ್ದು, 5 ಜಿಲ್ಲೆ ಆಗಲಿಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಹಕ್ಕ ಇರ್ತಕ್ಕಂಥದ್ದು. ಇವತ್ತು ಹಾವೇರಿ ಧಾರವಾಡ ಕೂಡಿ 1 MP ಇರುತ್ತೆ, ಗದಗ ಮತ್ತೊಂದು ಕೂಡಿ ಕೊಡಗು ಮೈಸೂರು ಕೂಡಿ 1 MP ಇದೆ, ಬೆಳಗಾವಿ ಜಿಲ್ಲೆ ಒಳಗೆ 2.5 MP ಇದೆ. 2.5 MP ಕ್ಷೇತ್ರ. ಇವತ್ತು ಕೆನರಾದೊಳಗಡೆ ಅರ್ಧ ಕ್ಷೇತ್ರ ಕೊಡ್ತೀವಿ, ಚಿಕ್ಕೋಡಿ ಒಂದು ಬೇರೆ, ಬೆಳಗಾವಿ ಒಂದು ಬೇರೆ. ಉಳಿದಿರ್ತಕ್ಕಂಥ ಕ್ಷೇತ್ರಗಳನ್ನ ನಾವು ಕೆನರಾ ಕ್ಷೇತ್ರದಲ್ಲಿ ಕೂಡ ಬೆಳಗಾವಿ ಜಿಲ್ಲೆ ಒಡೆದು ಹೋಗುತ್ತೆ. ಆದ್ರೆ ಅನುದಾನವನ್ನ ತೆಗೆದುಕೊಳ್ಳುವಾಗ 1 MP ಕ್ಷೇತ್ರಗಳೊಳಗಡೆ 2 ಜಿಲ್ಲಾ ಅನುದಾನ ಬಂದರೂ ಕೂಡ ಬೆಳಗಾವಿಗೆ 2.5 MP ಕೂಡಿ ಒಂದೇ ಅನುದಾನ ಬರೋದ್ರಿಂದ ಇವತ್ತು 6,000 ಜನ ಪೊಲೀಸರು ಬಂದ್ರೆ ಅವ್ರಿಗೆ ಇರ್ಲಿಕ್ಕೆ, ಅವ್ರ ಶೌಚಾಲಯಕ್ಕೂ ಕೂಡ ಇರುವಂತ ಪರಿಸ್ಥಿತಿ ಕೂಡ ಬಂದಿರತಕ್ಕಂಥ. ಇವತ್ತು DC ಅವರೇನು ಈ ಅಧಿವೇಶನ ನೋಡ್ಕೋಬೇಕು, ಅಲ್ಲಿ ತೆಲಸಂಗದೊಳಗಡೆ ಇಲ್ಲಿ ಬೈಲಹೊಂಗಲದೊಳಗಡೆ ಏನಾದ್ರೂ ಘಟನೆ ನಡೆದ್ರೆ ನೋಡ್ಕೋಬೇಕು ಅಂತಕ್ಕಂಥದ್ದು ನೋಡ್ಬೇಕಾಗುತ್ತೆ. ಅದಕ್ಕಾಗಿ ದಯವಿಟ್ಟು ನಾವು ಯಾವ ಜಿಲ್ಲೆಗಳಿಗೂ ಕೂಡ ವಿರೋಧತೆ ಇಲ್ಲ. 5 ಜಿಲ್ಲೆಗಳಾಗುವಂತ ಅರ್ಹತೆ ಕೂಡ ಬೆಳಗಾವಿ ಜಿಲ್ಲೆಗೆ ಇದೆ. ಅದರೊಳಗಡೆ ಮೊದಲನೇದಾಗಿ ಬೈಲಹೊಂಗಲ ಚಿಕ್ಕೋಡಿಯನ್ನ ಘೋಷಣೆ ಮಾಡಿಕೊಂಡು ಅಥಣಿ ಮತ್ತು ಗೋಕಾಕನ್ನು ಘೋಷಣೆ ಮಾಡಿದ್ರು ಕೂಡ ಏನು ತಪ್ಪಲ್ಲ. ಅಷ್ಟು ವಿಸ್ತೀರ್ಣವನ್ನ ಹೊಂದಿರತಕ್ಕಂಥದ್ದು 2,500 ಕಿಲೋ. ದಯವಿಟ್ಟು ಕನ್ನಡ ಪರ ಹೋರಾಟಗಾರರು ಎಲ್ಲ ಹೋರಾಟಗಾರರು ತಿಳ್ಕೋಬೇಕು, ಬೆಂಗಳೂರು 3-4 ಜಿಲ್ಲೆಗಳ 2,200 ಕಿಲೋಮೀಟರ್ ಚದುರ ವಿಸ್ತೀರ್ಣವನ್ನು ಹೊಂದಿರತಕ್ಕಂಥದ್ದು. ಬೆಳಗಾವಿ ಜಿಲ್ಲೆ ಒಂದೇ 13,500 ಕಿಲೋಮೀಟರ್ ಚದರ ಕಿಲೋಮೀಟರ್ನ ವಿಸ್ತೀರ್ಣ ಹೊಂದಿರತಕ್ಕಂಥದ್ದು. ಒಬ್ಬೊಬ್ಬ ಮಿನಿಸ್ಟ್ರು ಮನಸ್ಸು ಮಾಡಿ ಒಂದೊಂದು ಕಾರ್ಪೊರೇಷನ್ ಅನ್ನ 5-5 ವಿಭಾಗವಾಗಿ ಹೊಡಿತಾ ಇದ್ದಾನೆ. ನಾವು ಎಷ್ಟು ಮೂರ್ಖರು ಅಂತಂದ್ರೆ, ರಾಜಕಾರಣಿಗಳು ಅವರ ಮಕ್ಕಳನ್ನ, ಅವರ ಮರಿಮಕ್ಕಳನ್ನ ತಲೆ ಮೇಲೆ ಹೊತ್ಕೊಂಡು ಅಡ್ಡಾಡಿ ನಮ್ಮ ಚಡ್ಡಿಗಳನ್ನ ನಾವು ಹರ್ಕೊಳ್ತಾ ಇದ್ದೇವೆ. ನಮ್ಮ ಬರ್ತಕ್ಕಂಥ ಮಕ್ಕಳಿಗೆ ಅನ್ಯಾಯ ಮಾಡ್ತಾ ಇದ್ದೇವೆ. ಇವತ್ತು ಒಂದು ನೌಕರದಾರು ಹತ್ತಕ್ಕಂಥ ಮಕ್ಕಳಿಗೆ ಇವತ್ತು ನೌಕರಿ ಸಿಕ್ಕರೆ ಎಲ್ಲೋ 1 ಲಕ್ಷಕ್ಕೊಬ್ಬ ಅಭ್ಯರ್ಥಿ ಸಿಗ್ತಾನೆ. ಆ ಅಭ್ಯರ್ಥಿ ಸಿಕ್ಕರೆ ಡೊಮೆಸಿಯಲ್ ಸರ್ಟಿಫಿಕೇಟ್ ತಗೊಂಡ್ಬರ್ಬೇಕಂದ್ರೆ 2 ರಿಂದ 3 ತಿಂಗಳು DC ಕಚೇರಿಯನ್ನು ಅಲ್ದಾಡ್ಬೇಕಾಗತ್ತೆ. ಇವತ್ತು ಕೊಡಗು ಜಿಲ್ಲೆ ಒಳಗಡೆ, ಕೊಪ್ಪಳ ಜಿಲ್ಲೆ ಒಳಗಡೆ 2 ದಿವಸದಲ್ಲಿ ಸಿಗ್ತಕ್ಕಂಥ ಡೊಮೆಸಿಯಲ್ ಸರ್ಟಿಫಿಕೇಟ್ ನಮ್ಮ ಬೆಳಗಾವಿ ಒಳಗಡೆ ಸಿಗ್ಬೇಕಂದ್ರೆ 3 ತಿಂಗಳ ಬೇಕು. ಇಡೀ ಜಿಲ್ಲೆ ಒಳಗಡೆ ಎಲ್ಲ ಡೊಮೆಸಿಯಲ್ ಸರ್ಟಿಫಿಕೇಟ್ಗೆ ಖುದ್ದಾಗೆ DC ಅವ್ರ ಸಿಗ್ನೇಚರ್ ಮಾಡೋದ್ರಿಂದ 56 ವಿಭಾಗಗಳಿಗೆ ಅವರೇ ಅಧ್ಯಕ್ಷರು ಇರೋದ್ರಿಂದ ನಮ್ಮ ಮಕ್ಕಳಿಗೆ ನ್ಯಾಯ ಸಿಗ್ತಾ ಇಲ್ಲ. ಎಷ್ಟೋ ಜನ ಡೊಮೆಸಿಯಲ್ ಸರ್ಟಿಫಿಕೇಟ್ ಸಿಗದೇ ಇದ್ದಕ್ಕೆ ನೌಕರಿ ಕಳ್ಕೊಂಡಿದ್ದಾರೆ ಬೆಳಗಾವಿ ಜಿಲ್ಲೆಯ ಜನ. ಅದಕ್ಕಾಗಿ ನಮ್ಮ ಯುವಕರಿಗೆ ನಮ್ಮ ನಾಡು ಉದ್ಧಾರ ಆಗ್ಬೇಕಂತಂದ್ರೆ ಇವತ್ತು ಗೋಕಾಕ ಐತಿಹಾಸಿಕ ಇದೆ, ಬೈಲಹೊಂಗಲ ಐತಿಹಾಸಿಕ ಇದೆ, ಶರಣರ ನಾಡು ಅಥಣಿ ಇದೆ, ಚಿಕ್ಕೋಡಿ ಅಂತ ಪಾಪ ಅವ್ರಿಗೆ ಮೊದಲಗಡೆ ಜಿಲ್ಲೆ ಆಗ್ಬೇಕಂತಕ್ಕಂಥದ್ದು ಕೂಡ ಎಲ್ಲರೂ ಒಕ್ಕೋರಿಂದ. ಆದ್ರೆ ಒಂದನ ಗೋಕಾಕದವ್ರಿಗೆ ಹೇಳಿಕೆ ಇಷ್ಟೇನು ಪಡಿಸ್ತೇನೆ, ಕನ್ನಡ ಪರ ಹೋರಾಟಗಾರರು ಸಹಿತ ತಿಳ್ಕೋಬೇಕು. 1997 GH ಪಟೇಲ್ರು ಬೆಳಗಾವಿ ಜಿಲ್ಲೆ ಅಲ್ಲ, ರಾಜ್ಯದಲ್ಲಿ ಜಿಲ್ಲಾ ವಿಭಜನೆ ಆಗ್ಬೇಕಂತಂದ್ರೆ ಬೆಳಗಾವಿ ಕೂಡ ಜಿಲ್ಲಾ ವಿಭಜನೆ ಆಗ್ಬೇಕಂತಕ್ಕಂಥದ್ದು ಆಗಿರ್ತಕ್ಕಂಥದ್ದು. ಮೊದಲನೇ ವಿಚಾರದೊಳಗಡೆ ಚಿಕ್ಕೋಡಿ ಬೈಲಹೊಂಗಲ ಡಾಕ್ಟರ್ ಅವ್ರಿಗೆ ಮಾಹಿತಿ ಇಲ್ಲೋ ಗೊತ್ತಿಲ್ಲ ನನಗೆ. ಒಂದ್ ನಿಮಿಷ ಬೈಲಹೊಂಗಲ ಚಿಕ್ಕೋಡಿಯನ್ನ 96 ಒಳಗಡೆ ಕರ್ನಾಟಕದೊಳಗಡೆ ಹೊಸ ಜಿಲ್ಲೆಗಳ ಪ್ರಸ್ತಾವನೆಗಳು ಬಂದಾಗ 96 ಒಳಗಡೆ ಆಯೋಗವನ್ನು ಮಾಡಿದ್ರು. ನಮ್ಮ ಗೋಕಾಕದವ್ರು ಎಲ್ಲರೂ ಹೇಳ್ತಾರೆ ಆಯೋಗದಲ್ಲಿ ನಮ್ಮ ಜಿಲ್ಲೆ ಆಗಿದೆ ಅಂತ. ದಯವಿಟ್ಟು ಅರ್ಥ ಮಾಡ್ಕೊಡ್ರಿ. ಮೊನ್ನೆ ಶಾಸಕರು ಮುಂದೆ ಹೇಳಿರ್ತಕ್ಕಂಥದ್ದು ಗದ್ದಿಗೌಡರು, ಸದಾಶಿವ ಅವರು, ವಾಸುದೇವ್ ಅವರು ಆಯೋಗದೊಳಗಡೆ ಎಲ್ಲಗಳನ್ನು ಮೆನ್ಷನ್ ಮಾಡಿ ಒಂದೇ ಒಂದು ಸೆಂಟೆನ್ಸ್ದ ಪೈಲನ್ ಆದೇಶವನ್ನ ಕೊಟ್ಟಿದ್ದಾರೆ. ಏನಂತಂದ್ರೆ, ಯಾವ ಹೋಬಳಿಗಳಿದ್ದಾವೋ ಹೊಸ ತಾಲೂಕುಗಳ ರಚನೆ ಆಗ್ಬೇಕು, ಯಾವ ಉಪವಿಭಾಗಗಳಿದ್ದಾವೋ ಅವು ಹೊಸ ಜಿಲ್ಲೆಗಳಾಗಬೇಕಂತಕ್ಕಂಥ ವರದಿ ನಂತರ ಕೊಟ್ಟಿರ್ತಕ್ಕಂಥದ್ದು. ನಂತರ ಅದೇ 2 ಜಿಲ್ಲೆಗಳು ಬೈಲಹೊಂಗಲ ಮತ್ತು ಚಿಕ್ಕೋಡಿ. ಆದ್ರೆ ಗಜೆಟ್ ಆಗಿಲ್ಲ. ಬೈಲಹೊಂಗಲದವರ ಜಿಲ್ಲೆ ಗೋಕಾಕ್ ಹೆಸರು ಬಂತು. ಮೇಡಮ್ ಒಂದ್ ನಿಮಿಷ ಆಡಳಿತಾತ್ಮಕವಾಗಿ ಗೋಕಾಕು ಅತಿ ಅವಶ್ಯಕವಾಗಿದೆ, ಜಿಲ್ಲೆ ಆಗುವುದು ಅತಿ ಅವಶ್ಯಕತೆ ಆಗಿದೆ ಸರ್. ಬೈಲಹೊಂಗಲವನ್ನ ಜಿಲ್ಲೆ ಬೈಲಹೊಂಗಲ ಜಿಲ್ಲೆಯನ್ನ ಮಾಡ್ಲಿಕ್ಕೆ ಇಚ್ಛಾಶಕ್ತಿ ವ್ಯಕ್ತಪಡಿಸಿದ್ರು. ಇವತ್ತೇನು MES ದವರ ಪುಂಡಾಟಿಕೆ ಬೆಳಗಾವಿಯಲ್ಲಿ ಇತ್ತು, ಆ ಉದ್ದೇಶಕ್ಕಾಗಿ ಬೆಳಗಾವಿ ಜಿಲ್ಲೆನ ಚಿಕ್ಕೋಡಿನೂ ಮಾಡಬಾರ್ದು, ಗೋಕಾಕು ಮಾಡಬಾರ್ದು, ಬೈಲಹೊಂಗಲ ಮಾಡಬಾರ್ದು, ಅಖಂಡವಾಗಿರ್ಬೇಕಂತಕ್ಕಂಥ ಹೋರಾಟವನ್ನ ದಿವಂಗತ CM ಪಾಟೀಲ್ ಅವರ ನೇತೃತ್ವದೊಳಗಡೆ ಬೈಲಹೊಂಗಲದವರಿಂದ ಇವತ್ತು ಜಿಲ್ಲಾ ವಿಭಜನೆ ನಿಂತಿರ್ತಕ್ಕಂಥದ್ದು. ಅದನ್ನ ಮೊದಲು ಗೋಕಾಕದವರು ಅರ್ಥ ಮಾಡ್ಕೋಬೇಕಂತಕ್ಕಂಥದ್ದು ಕನ್ನಡ ಪರ ಸಂಘಟನೆಯವರು ಆಡಳಿತಾತ್ಮಕವಾಗಿ ಗೋಕಾಕ ಅತಿ ಸೂಕ್ತವಾದಂತ ಜಾಗ ಆಗಿದೆ ನೋಡ್ರಿ. ಇವತ್ತ ಡಿಸೆಂಬರ್ 31 ಒಳಗಾಗಿ ಕೇಂದ್ರ ಸರ್ಕಾರದ ಆದೇಶದ ಪ್ರಕಾರ ಜಿಲ್ಲೆಗಳನ್ನು ಒಡಿಬೇಕು,
ಒಡೆದ ಮೇಲೆ ಮುಂದೆ ಜನಗಣತಿ ಆಗಬೇಕನ್ನತಕ್ಕಂಥ ಆದೇಶ ಇರುವುದರಿಂದ ಈ ಅವಕಾಶವನ್ನು ನಾವು ಯಾರೂ ತಪ್ಪಿಸ್ಕೊಳ್ಬಾರ್ದು. ಈ ಅವಕಾಶವನ್ನು ತಪ್ಪಿಸಿಕೊಂಡ್ರೆ ಮುಂದೆ 5-6 ವರ್ಷಗಳವರೆಗೆ ನಮಗೆ ಜಿಲ್ಲೆಯನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಈ ಪರಿಸ್ಥಿತಿ ಒಳಗೆ ನಾವು ಕಚ್ಚಾಡುವುದರಿಂದ ಎಂಥ ಅನಾಹುತಗಳಾಗಿವೆ ಅನ್ನೋದಕ್ಕೆ ಒಂದು ದೃಷ್ಟಾಂತವನ್ನು ಕೊಡ್ತಾ ಇದ್ದೇನೆ. ಅಖಂಡ ಕರ್ನಾಟಕ ಆದಮೇಲೆ 20 ಜನ ಮುಖ್ಯಮಂತ್ರಿಗಳಾಗಿದ್ದಾರೆ. ಈ 20 ಜನ ಮುಖ್ಯಮಂತ್ರಿಗಳಲ್ಲಿ 13 ಜನ ಬೆಂಗಳೂರು ಮತ್ತು ಮೈಸೂರದವರಿದ್ದಾರೆ. ಕೇವಲ 7 ಜನ ಮಾತ್ರ ಉತ್ತರ ಕರ್ನಾಟಕದವರು. ದಯಮಾಡಿ ಇದನ್ನು ಲಕ್ಷಿಸಬೇಕು. ಅಷ್ಟೇ ಅಲ್ಲ, ಪೂರ್ಣಾವಧಿ ಒಳಗಿಲ್ಲ. ಅಷ್ಟೇ ಅಲ್ಲ, ಬೆಳಗಾವಿಗೆ ಒಬ್ಬ ಮುಖ್ಯಮಂತ್ರಿ ಸ್ಥಾನವೂ ಕೂಡ ಸಿಕ್ಕಿಲ್ಲ. ಇದನ್ನು ತಾವು ಗಮನಿಸಬೇಕು. ಯಾಕಂದ್ರೆ ನಮ್ಮೊಳಗೆ ಕಚ್ಚಾಡ್ಲಿಕ್ಕೆ ಹಚ್ಚಿರ್ತಕ್ಕಂಥ ಆ ಜನ ಅದಾರ. ಹಾಗಾಗಿ ಈ ಸಂದರ್ಭವನ್ನು ಯಾರೂ ಕೂಡ ಅವಕಾಶವನ್ನು ತಪ್ಪಿಸಿಕೊಳ್ಬಾರ್ದು. ನಮಗಾಗಲಿ ನಿಮಗಾಗಲಿ ನಂತರ ಮತ್ತೊಬ್ಬರಿಗಾಗಲಿ ಈ ಅವಕಾಶವನ್ನು ತಪ್ಪಿಸಿಕೊಳ್ದೇ ಇದ್ದರೆ ನಾವೆಲ್ಲರೂ ಅಣ್ತಮ್ಮರಿದ್ದೇವೆ. ಒಬ್ರಿಗೊಬ್ಬರು ನಾವೆಲ್ಲ ಸೌಹಾರ್ದಯುತವಾಗಿ ಈ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಬೇಕು. ಚಿಕ್ಕೋಡಿಯನ್ನು ಮಾಡಿರಿ, ಗೋಕಾಕ್ ಮಾಡಿರಿ, ಬೈಲಹೊಂಗಲ್ ಮಾಡಿರಿ, ಅತನಿ ಮಾಡಿರಿ. ಯಾಕಂದರೆ ಇದು ಪ್ರಜಾಪ್ರಭುತ್ವದ ಕಾಲ ಇದೆ, ಎಲ್ಲರಿಗೂ ಕೂಡ ಹಕ್ಕ ಇದೆ ಅಂತಕ್ಕಂಥ ಮಾತನ್ನು ತಮ್ಮ ಎದುರಿಗೆ ಬಯಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಬೆಳಗಾವಿ ಜಿಲ್ಲೆಯನ್ನ ವಿಭಜನೆ ಮಾಡುವ ನಿಟ್ಟಿನಲ್ಲಿ ಅಥಣಿ, ಗೋಕಾಕ್, ಬೈಲಹೊಂಗಲ್ ಮತ್ತು ಚಿಕ್ಕೋಡಿ ಜಿಲ್ಲೆಗಳನ್ನಾಗಿ ರಚನೆ ಮಾಡಬೇಕು ಅನ್ನುವಂತ ಕೂಗು ತುಂಬಾ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಈ ವಿಚಾರದಲ್ಲಿ ಈಗಾಗಲೇ ಸರ್ಕಾರ ಕೂಡ ಮನಸ್ಸು ಮಾಡಿದೆ. ಆದ್ರೆ ಯಾವ ರೀತಿಯಾದಂತಹ ಒತ್ತಾಯ ಮತ್ತು ಒತ್ತಡ ರಾಜಕೀಯವಾಗಿ ಮತ್ತು ಜನರ ಮಧ್ಯೆಯಿಂದ ವ್ಯಕ್ತವಾಗುತ್ತೆ ಅನ್ನೋದನ್ನ ನೋಡ್ಕೊಂಡು ಆಮೇಲೆ ತೀರ್ಮಾನ ಮಾಡುವಂತಹ ಸಾಧ್ಯತೆ ಇದೆ. ಏನೇ ಆಗ್ಲಿ ಅಧಿಕಾರ ವಿಕೇಂದ್ರೀಕರಣ ಆಗಬೇಕು ಮತ್ತು ಬೆಳಗಾವಿಯಂತಹ ದೊಡ್ಡ ಜಿಲ್ಲೆಯಲ್ಲಿ ಬರ್ತಾ ಇರುವಂತಹ ಅನುದಾನಗಳು ಕಡಿಮೆ ಮತ್ತು ಇಲ್ಲಿನ ಕಟ್ಟ ಕಡೆಯ ಗ್ರಾಮಗಳು ಕೂಡ ಆರ್ಥಿಕವಾಗಿ ಸಬಲರಾಗಬೇಕು ಅಂತಂದ್ರೆ ಡೆಫಿನೆಟ್ಲಿ ಈ ವಿಚಾರದಲ್ಲಿ ಸರ್ಕಾರ ಒಂದು ದಿಟ್ಟವಾದಂತ ನಿರ್ಧಾರ ತೆಗೆದುಕೊಳ್ಳಬೇಕು. ಯಾಕಂದ್ರೆ ಬಹಳ ವರ್ಷಗಳಿಂದ ಈ ಕೂಗು ತುಂಬಾ ದೊಡ್ಡದಾಗಿದೆ. ಆದ್ರೆ ಇಲ್ಲಿಯವರೆಗೆ ಯಾವ ಸರ್ಕಾರವೂ ಕೂಡ ಅದಕ್ಕೆ ಕೈ ಹಾಕಿಲ್ಲ. ಈಗಿನ ಕಾಂಗ್ರೆಸ್ ಸರ್ಕಾರ ಈ ವಿಚಾರದಲ್ಲಿ ದಿಟ್ಟ ನಿಲುವನ್ನ ತೆಗೆದುಕೊಳ್ಳುತ್ತಾ ಕಾದು ನೋಡಬೇಕು. ಅದೇ ರೀತಿ ಸಚಿವರು ಕೂಡ ಈ ವಿಚಾರದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸತೀಶ್ ಜಾರಕಿಹೊಳಿ ಅವರು ತುಂಬಾ ಒತ್ತಡವನ್ನ ಹೇರ್ತಾ ಇದ್ದಾರೆ. ಮೋಸ್ಟ್ಲಿ ವಿಧಾನಮಂಡಲದ ಅಧಿವೇಶನ ಮುಗಿದ ನಂತರ ಈ ವಿಚಾರದಲ್ಲಿ ಡಿಸೆಂಬರ್ 31ರ ಒಳಗಡೆ ಏನಾದ್ರೂ ಈ ವಿಚಾರದಲ್ಲಿ ಒಂದು ಗುಡ್ ನ್ಯೂಸ್ ಜಿಲ್ಲೆಯ ಒಂದು ಕೂಗನ್ನ ವ್ಯಕ್ತಪಡಿಸ್ತಾ ಇರುವಂತಹ ಜನರಿಗೆ ಸಿಗುತ್ತಾ ಕಾದು ನೋಡಬೇಕು ಅಂತ ಹೇಳ್ತಾ ಇವತ್ತಿನ ರಾಧಕ ಪಂಚಾಯಿತಿಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.